ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಿದ್ರೆ ವಿ.ಎ ಟಾಕ್ಸ್. ಇವತ್ತಿನ ವಿಷಯ ಬಂದೇನಪ್ಪ ಅಂದರೆ ಗಿಲಿಯ ಟ್ಯಾಲೆಂಟೆಡ್ ಕಲಾವಿದ ಆಗಿರೋ ಪ್ರಶಾಂತ್ ಅವರ ಎಂಗೇಜ್ಮೆಂಟ್ಗೆ ಯಾರೆಲ್ಲ ಬಂದಿದ್ರು, ಏನೆಲ್ಲ ಆಯಿತು ಅನ್ನೋ ಪೂರ್ತಿ ವಿವರನ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಅಪ್ಡೇಟ್ಸ್ಗಳನ್ನ ಕೊಡ್ತಾನೆ ಇರ್ತೀನಿ ಅಂತ ಹೇಳ್ತೀನಿ ವೀಕ್ಷಕರೇ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಒಂಚೂರು ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಯಾರೆಲ್ಲ ಹೊಸ ವ್ಯೂವರ್ಸ್ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಅಪ್ಡೇಟ್ಸ್ಗಳನ್ನ ಕೊಡ್ತಾನೆ ಇರ್ತೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ವೀಕ್ಷಕರ 2-3 ದಿನಗಳ ಹಿಂದೆ ಏನಾಗಿತ್ತಪ್ಪ ಅಂದರೆ ಇವರ ಎಂಗೇಜ್ಮೆಂಟ್ ಆಗಿತ್ತು ವೀಕ್ಷಕರೇ. ಯಾರ್ದಪ್ಪ ಎಂಗೇಜ್ಮೆಂಟ್ ಅಂದರೆ ಗಿಲಿಯ ಟ್ಯಾಲೆಂಟೆಡ್ ಕಲಾವಿದ ಪ್ರಶಾಂತ್ ಅವರ ಎಂಗೇಜ್ಮೆಂಟ್ ಆಗಿತ್ತು. ಅದು ಯಾರ ಜೊತೆ ಆಗಿತ್ತಪ್ಪ ಅಂದರೆ ಕೃತಿ ಅಂತ ಒಬ್ರು ಹುಡುಗಿ ಜೊತೆ ಆಗಿತ್ತು ವೀಕ್ಷಕರೇ. ಅವರೊಬ್ರು ಆರ್ಟಿಸ್ಟ್. ತುಂಬ ಫಿಲಮ್ಸ್ಗಳಲ್ಲಿ ತುಂಬ ಧಾರಾವಾಹಿಗಳಲ್ಲೂ ಮಾಡಿದ್ದಾರೆ ಅಂತಾರೆ, ಹೆಸರಾಗಿದ್ದಾರೆ ವೀಕ್ಷಕರೇ. ಅದೇ ರೀತಿಯಾಗಿ ಇವರ ಎಂಗೇಜ್ಮೆಂಟ್ಗೆ ಯಾರೆಲ್ಲ ಅತಿಥಿಗಳು ಬಂದಿದ್ದರು ಅನ್ನೋ ನಿಮಗೆ ಗೊತ್ತಿಲ್ಲ ಅಂದರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಯಾಕಂದರೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಯಾರು ಬಂದಿದ್ರು ಯಾರು ಬಂದಿಲ್ಲ ಅಂತ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಒಂಚೂರು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ವೀಕ್ಷಕರೇ. ಮೊದಲನೇದಾಗಿ ಯಾರಪ್ಪ ಬಂದಿದ್ರು ಅಂದರೆ ಗಿಲಿಯ ಜಡ್ಜ್ ಆಗಿರೋ 3 ಜನ ಬಂದಿಲ್ಲ ವೀಕ್ಷಕರೇ. ಅದರ ಬದಲಾಗಿ 2 ಮಾತ್ರ ಬಂದಿರೋದು. ಅದು ಯಾರಪ್ಪ ಅಂದರೆ ಅದು ಗಿಲಿಯ ಹೆಡ್ ಆಗಿರೋ ಸುಜನ್ ಲೋಕೇಶ್ ಅವರು ಬಂದಿದ್ದಾರೆ ವೀಕ್ಷಕರೇ. ಅದೇ ರೀತಿಯಾಗಿ ಇನ್ನೊಬ್ರು ಯಾರಪ್ಪ ಬಂದಿದ್ದಾರೆ ಅಂದರೆ ನಿಮಗೆ ಗೊತ್ತಿರ್ಬೋದು, ಅದು ಯಾರಪ್ಪ ಅಂದರೆ ಅದು ಶ್ರುತಿ ಅವರು ಬಂದಿದ್ದಾರೆ ವೀಕ್ಷಕರೇ. ಆ್ಯಕ್ಟರ್ ಶ್ರುತಿ ಅವರು ಸಹ ಇವರ ಎಂಗೇಜ್ಮೆಂಟಿಗೆ ಬಂದಿದ್ದಾರೆ ಅಂತ ಹೇಳ್ಬೋದು. ನೆಕ್ಸ್ಟು ಯಾರಪ್ಪ ಅಂದರೆ ಅದು ನಿಮ್ಗೆ ಗೊತ್ತಿರ್ಬೋದು, ಗಿಲಿಯ ಗೆಸ್ಟು ಸಾಧು ಕೋಕಿಲಾ ಸರ್ ಅವರು ಆಗಿದ್ರು. ಆದರೆ ಅವರು ಈ ಎಂಗೇಜ್ಮೆಂಟಿಗೆ ಬಂದಿಲ್ಲ ವೀಕ್ಷಕರೇ. ಅವರು ಯಾಕೆ ಬಂದಿಲ್ಲ ಅಂತ ಇನ್ನೂ ಕಾರಣ ಗೊತ್ತಾಗಿಲ್ಲ. ಗೊತ್ತಾದರೆ ನಿಮಗೆ ಪಕ್ಕಾ ತಿಳಿಸ್ಕೊಡ್ತೀನಿ. ವೀಕ್ಷಕರೇ, ಮುಂದಿನ ವಿಷಯಕ್ಕೆ ಬಂದರೆ ನೆಕ್ಸ್ಟ್ ಯಾರಪ್ಪ ಬಂದಿರೋದಂದರೆ ಅದು ಅವರ ಗೆಳೆಯನಾಗಿರುವ ಆತ್ಮೀಯ ಗೆಳೆಯನಾಗಿರುವ ಸೂರಜ್ ಅವರು ಸಹ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಅದರ ನಂತರ ಬಂದಿದ್ದವರು ಯಾರಪ್ಪ ಅಂದರೆ ತುಕಾಲಿ ಸಂತೋಷ್. ಗಿಲಿ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ರು ಅವರೆಲ್ಲ ಬಂದಿದ್ದಾರೆ, ಅವರೆಲ್ಲ ಕಾಣಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಇನ್ನೊಬ್ರು ಮೇನ್ ಅತಿಥಿ ಯಾರಪ್ಪ ಬಂದಿರೋದು ಅಂದರೆ ಅದು ಬಿಗ್ ಬಾಸ್ನಿನ 5ನೇ ರನ್ನರ್ ಅಪ್ ಆಗಿರೋ ಭವ್ಯ ಗೌಡ ಅವರು ಸಹ ಬಂದಿದ್ರು ವೀಕ್ಷಕರೇ. ಇವ್ರನ್ನೂ ಸಹ ಪ್ರಶಾಂತ್ ಅವರು ಕೂಗಿದ್ರು ಅಂತ ಹೇಳ್ಬೋದು ವೀಕ್ಷಕರೇ. ಅವರು ಸಹ ಅಲ್ಲಿ ಸೀಮಿತರಾಗಿದ್ರು. ಇನ್ನು ಮುಂದಿನ ಅತಿಥಿಗಳು ಯಾರಪ್ಪ ಅಂದರೆ ಅದು ಅನುಪಮ ಅವರು ವೀಕ್ಷಕರೇ. ಆ್ಯಂಕರ್ ಅನುಪಮ ಅವರು ಸಹ ಅಲ್ಲಿ ಸೀಮಿತರಾಗಿದ್ರು. ಅದೇ ರೀತಿಯಾಗಿ ಅವರು ಬೇಗನೆ ಬಂದಿದ್ರು ವೀಕ್ಷಕರೇ. ಗಂಡಿಗೆ ತನ್ನ ತಮ್ಮನೆಂದು ಹಾರ ಹಾಕಿದ್ರು ವೀಕ್ಷಕರೇ. ಹೇಗೆ ಅವರ ಅಕ್ಕಂದಿರು ತಮ್ಮನಿಗೆ ಹಾರ ಹಾಕಿ ಮದುಮಗನ ಕರ್ಕೊಬರ್ತಾರೆ, ಅದೇ ರೀತಿಯಾಗಿ ಅನುಪಮ ಅವರು ಸಹ ಕರ್ಕೊಬಂದಿದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ನೆಕ್ಸ್ಟ್ ವಿಷಯಕ್ಕೆ ಬಂದ್ರೆ ಏನಪ್ಪ ಅಂದರೆ ಇನ್ನು ಯಾರು ಬಂದಿದ್ರು ಅನ್ನೋದಾದ್ರೆ ನಿವೇದಿತಾ ಅವರು ಬಂದಿದ್ರು ವೀಕ್ಷಕರೇ. ನಿವೇದಿತಾ ಅವರು ಹೇಗಪ್ಪ ಇವ್ರಿಗೆ ಪರಿಚಯ ಆಗಿದ್ದು ಅಂದರೆ ಅದು ಗಿಲಿಯಲ್ಲೇ ಪರಿಚಯ ಆಗಿದ್ದು ವೀಕ್ಷಕರೇ. ಅದೇ ರೀತಿಯಾಗಿ ಅವರು ಸಹ ಬಂದಿದ್ರು ಅಂತ ಹೇಳ್ಬೋದು. ಅವರು ತುಂಬ ಚೆನ್ನಾಗಿ ರೆಡಿಯಾಗಿ ಬಂದ್ಬಿಟ್ಟು ಫೋಟೋ ಸಹ ತಗೊಂಡು ಹೋದ್ರು ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಮುಂದಿನ ಅತಿಥಿ ಯಾರಪ್ಪ ಅಂದರೆ ಅದು ಗೊಬ್ಬರ ಅವರು ಬಂದಿರೋ ವೀಕ್ಷಕರೇ. ನೀವು ಇಲ್ಲಿ ಫೋಟೋದಲ್ಲಿ ಗಮನಿಸ್ತಾ ಇರ್ಬೋದು. ಅದೇ ರೀತಿಯಾಗಿ 3 ಜನ ಗೆಸ್ಟ್ಗಳು ಸಹ ಇಲ್ಲಿ ಬಂದಿದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಇದೇ ರೀತಿಯಾಗಿ ಮುಂದೆ ಏನಪ್ಪ ಆಗುತ್ತೆ ಅಂದರೆ ಇವರೆಲ್ಲರೂ ಡ್ಯಾನ್ಸ್ ಮಾಡ್ತಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಯಾರೆಲ್ಲ ಅತಿಥಿಗಳು ಬಂದಿರ್ತಾರೆ ಅವರೆಲ್ಲ ಡ್ಯಾನ್ಸ್ ಮಾಡಿ ಹೋಗ್ತಾರೆ ವೀಕ್ಷಕರೇ. ತುಂಬ ಚೆನ್ನಾಗಿ ಡ್ಯಾನ್ಸ್ನ ಮಾಡ್ತಾ ಇರ್ತಾರೆ ವೀಕ್ಷಕರೇ. ಅದೇ ರೀತಿಯಾಗಿ ಮುಂದೆ ಬಂದಿದ್ದು ಯಾರಪ್ಪ ಅಂದರೆ ಅದು ರಘು ಅವರು ವೀಕ್ಷಕರೇ. ಮ್ಯೂಟೆಂಟ್ ರಘು ಅವ್ರನ್ನೂ ಸಹ ಕೂಗಿದ್ರು, ಅವರು ಸಹ ಬಂದಿದ್ದಾರೆ. ಅದರ ನಂತರ ಇವಾಗ ನವ ಜೋಡಿ ಆಗ್ತಾ ಇರೋ ಯಾರಪ್ಪ ಅಂದರೆ ಮಾನಸ ಹಾಗೂ ಶಿವು ಅವರು ಸಹ ಬಂದಿದ್ರು ವೀಕ್ಷಕರೇ. ಅವರು ಸಹ ಡ್ಯಾನ್ಸ್ ಮಾಡಿದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಅದೇ ರೀತಿಯಾಗಿ ಅನುಪಮ ಅವರು ಸಹ ಡ್ಯಾನ್ಸ್ ಮಾಡಿದ್ದಾರೆ. ನೀವಿಲ್ಲಿ ಪಿಕ್ಚರಲ್ಲಿ ಗಮನಿಸ್ತಾ ಇರ್ಬೋದು ಅಂತ ಹೇಳ್ಬೋದು ವೀಕ್ಷಕರೇ. ಅದ್ರ ಜೊತೆ ಪ್ರಶಾಂತ್ ಅವರ ಅಪ್ಪ ಅಮ್ಮನೂ ಸಹ ಡ್ಯಾನ್ಸ್ ಮಾಡಿದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಅವರ ಅಕ್ಕನೂ ಸಹ ಡ್ಯಾನ್ಸ್ ಮಾಡಿದ್ದಾರೆ. ಅವ್ರ ಅಕ್ಕಂಗೆ ಇವಾಗಲೇ ತಾನೇ ಮಗು ಆಗಿದೆ ವೀಕ್ಷಕರೇ, ನಿಮಗೆ ಗೊತ್ತಿರ್ಬೋದು. ಅವರು ಸಹ ಬಂದಿದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ. ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ನಡೆಸ್ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇವರ ಬಗ್ಗೆ ಅಂದರೆ ಅವರ ಹೆಂಡತಿ ಬಗ್ಗೆ ನಿಮ್ಗೆ ಏನಾದ್ರು ಮಾಹಿತಿ ಬೇಕಾದರೆ ಅಂದರೆ ಕೃತಿ ಅವರ ಬಗ್ಗೆ ಅಂದರೆ ಪ್ರಶಾಂತ್ ಅವರ ಫ್ಯೂಚರ್ ವೈಫ್ ಅವರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಬೇಕಂದರೆ ಅವರು ಏನು ಮಾಡ್ತಾಯಿದ್ರು, ಏನೆಲ್ಲ ಕೆಲಸ ಮಾಡ್ತಾಯಿದ್ದಾರೆ ಈಗ ಅನ್ನೋದ್ರ ಬಗ್ಗೆ ಬೇಕಾದರೆ ಪಿ ಅಂತ ಕಮೆಂಟ್ ಮಾಡಿ, ಅಂದರೆ ಪ್ರಶಾಂತ್ ಅಂತ ಕಮೆಂಟ್ ಮಾಡಿ, ಇಲ್ಲ ಪಿ ಅಂತ ಕಮೆಂಟ್ ಮಾಡಿ. ಅದ್ರ ಬಗ್ಗೆ ನಿಮಗೆ ಪೂರ್ತಿ ವಿವರನ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಇದೇ ರೀತಿಯಾದ ವಿಷಯಗಳು ನಿಮಗೆ ಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಬೇಕು. ಮುಂದೆ ಯಾವುದೇ ಒಂದು ಧಾರಾವಾಹಿ ಇಲ್ಲ ಥ್ರಿಲ್ಲರ್ ಎಪಿಸೋಡ್ ಏನೆಲ್ಲ ಇರುತ್ತೆ ಅದ್ರ ಬಗ್ಗೆ ನಿಮಗೆ ಮುಂಚಿತವಾಗಿಯೇ ಅಪ್ಡೇಟ್ಸ್ಗಳನ್ನ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ನೋಟಿಫಿಕೇಶನ್ ಆನ್ ಮಾಡ್ಕೊಂಡಿರಿ. ಈ ಚಾನಲ್ನ ನೀವೇನಾದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನಿಮಗೆ ಪಕ್ಕ ನೀವು ಎಲ್ಲ ನ್ಯೂಸ್ಗಳನ್ನು ತಿಳಿಸ್ಕೋಬಹುದು.
ಹೇಳ್ಬೋದು. ಅದು ಸೋಷಿಯಲ್ ಮೀಡಿಯಾದಲ್ಲಿ ಏನು ನಡೀತಾ ಇದೆ ಹಾಗೂ ರಿಯಾಲಿಟಿ ಶೋಸ್ಗಳಲ್ಲಿ ಏನೆಲ್ಲ ಆಗುತ್ತೆ ಅಂತ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿರ್ತೀರಾ ಅಂತ ಹೇಳ್ಬೋದು ವೀಕ್ಷಕರೇ. ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ನೋಟಿಫಿಕೇಶನ್ ಆನ್ ಮಾಡ್ಕೊಂಡಿರಿ. ಸೊ ನಾವು ನೋಡ್ತಾ ಇರ್ಬೋದು ರಘು ಅವರು ಸಹ ಇಲ್ಲಿ ಪ್ರೆಸೆಂಟ್ ಆಗಿದ್ದಾರೆ ಅಂತ ಹೇಳ್ಬೋದು. ಸೊ ರಘು ಅವ್ರನ್ನು ಸಹ ಕೂಗಿದ್ದಾರೆ. ಇನ್ನು ಸುಮಾರು ಗೆಸ್ಟ್ಗಳನ್ನ ಕೂಗಿದ್ರು, ಬಟ್ ಅವ್ರು ಯಾರು ಬಂದಿಲ್ಲ ಅಂತ ಅನ್ಕೋತೀನಿ ವೀಕ್ಷಕರೇ. ಸೊ ಸಾಧು ಕೋಕಿಲ ಅವರು ಬರಬೇಕಾಗಿತ್ತು ಅಂತ ನನ್ನ ಪ್ರಕಾರ ಅನಿಸುತ್ತೆ. ನಿಮ್ಮ ಪ್ರಕಾರ ಏನಿಸುತ್ತೆ ಅಂತ ಕಮೆಂಟ್ ಮಾಡಿ. ಸೊ ಎಲ್ಲರೂ ಬ್ಯುಸಿಯಾಗಿರ್ತಾರೆ ಅವರ ಲೈಫಲ್ಲಿ. ಸೊ ನಾವು ಆ ಥರ ಹೇಳೋಕ್ಕಾಗಲ್ಲ ಅವರೇ ಬರಲೇಬೇಕು ಅಂತ. ನನ್ನ ಪ್ರಕಾರ ಬರಬೇಕಾಗಿತ್ತು ಅಂತ ಅನಿಸುತ್ತೆ ವೀಕ್ಷಕರೇ. ನಿಮ್ಮ ಪ್ರಕಾರ ಏನಿಸುತ್ತೆ ಅಂತ ಕಮೆಂಟ್ ಮಾಡಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ತಮ್ಮನೆಂದು ಅನುಪಮ ಅವರು ತಪ್ಕೊಂಡಿದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ. ನೀವು ಇಲ್ಲಿ ಕಾಣಿಸ್ತಾ ಇರ್ಬೋದು. ಸೊ ಪಿಕ್ಚರು ಸಹ ಹಾಕಿದ್ದೀನಿ. ಸೊ ಇಲ್ಲಿ ಗಂಟ ವಿಡಿಯೋನ ನೋಡಿದ್ದೀರಾ ಅಂದರೆ ನಿಮಗೆ ಪಕ್ಕ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ನೋಟಿಫಿಕೇಶನ್ನ ಆನ್ ಮಾಡ್ಕೊಂಡಿರಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.